ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಂಥ ನಟಿ ಕತ್ರಿನಾ ಕೈಫ್ ಕೊನೆಗೂ ಶುಭ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ತಮ್ಮ ಅಭಿಮಾನಿಗಳ ಜೊತೆಗೆ. ಮದುವೆಯಾಗಿ 4.5 ವರ್ಷಗಳ ಬಳಿಕ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಟ ವಿಕ್ಕಿ ಕೌಶಲ್ ಹಾಗೆ ಕತ್ರಿನಾ ಕೈಫ್ ತಾವಿಬ್ಬರು ಹೆತ್ತವರಾಗ್ತಾ ಇರುವಂತಹ ಸಿಹಿ ಸುದ್ದಿಯನ್ನ ಅಭಿಮಾನಿಗಳ ಜೊತೆಗೆ ಹಂಚಿಕೊಂಡಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಷಯ ಸಾಕಷ್ಟು ಕುತೂಹಲವನ್ನ ಕೆರಳಿಸುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಕನೆಕ್ಷನ್ ಇದೆ. ಕಳೆದ 6 ತಿಂಗಳ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯ, ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ, ಇಲ್ಲಿಗೆ ಬಂದಿದ್ರು ಕತ್ರಿನಾ ಕೈಫ್. ಸರ್ಪ ಸಂಸ್ಕಾರ ಪೂಜೆಯಲ್ಲಿ ಭಾಗಿಯಾಗಿದ್ರು. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಸರ್ಪ ಸಂಸ್ಕಾರ ಪೂಜೆಯನ್ನ ಮಾಡಿಸಿದ್ರು ಕತ್ರಿನಾ ಕೈಫ್. ಸಂತಾನ ಭಾಗ್ಯಕ್ಕಾಗಿ ಕತ್ರಿನಾ ಕೈಫ್ ಸರ್ಪ ಸಂಸ್ಕಾರ ಪೂಜೆಯನ್ನ ಮಾಡಿಸಿದ್ರು, ನಾಗ ಪ್ರತಿಷ್ಠೆಯನ್ನ ಮಾಡಿಸಿದ್ರು. ನಟಿ ಕತ್ರಿನಾಗೆ ಕುಕ್ಕೆ ಸುಬ್ರಹ್ಮಣ್ಯನ ಆಶೀರ್ವಾದ ಹಾಗಾದ್ರೆ ಸಿಕ್ತಾ ಅನ್ನುವಂಥ ಪ್ರಶ್ನೆ ಈಗ ಜನರಲ್ ಮೂಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜ್ಯೋತಿಷ್ಯ ವಿದ್ವಾನರಾಗಿರುವಂತಹ ಕಬಿಯಾಡಿ ಜಯರಾಮ ಆಚಾರ್ಯರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಆಚಾರ್ಯರೇ ನಮಸ್ಕಾರ. ನಮಸ್ಕಾರಮ್ಮ. ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ಈ ಸಂತಾನಕ್ಕಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಕತ್ರಿನಾ ಕೈಫ್ ಬಾಲಿವುಡ್ನ ಪ್ರಸಿದ್ಧ ನಟಿ, ಮಗುವಿನ ಒಂದು ಬಯಕೆಯಲ್ಲಿದ್ರು. ಆ ಆಸೆ ನೆರವೇರಿದೆ, ಅವರ ಬಯಕೆ ಈಡೇರಿದೆ. ಅದು ಕುಕ್ಕೆ ಕ್ಷೇತ್ರಕ್ಕೆ ಬಂದಂಥ ನಂತರದಲ್ಲಿ. ಏನ್ ಹೇಳ್ತೀರಿ ಆಚಾರ್ಯರೇ? ಪ್ರಶ್ನ ಮಾರ್ಗ ಅಂತ ಜ್ಯೋತಿಷ್ಯದ ಒಂದು ಗ್ರಂಥ ಉಂಟು. ಅದರಲ್ಲಿ ಒಂದು ಶ್ಲೋಕ ಇದೆ. ಪುತ್ರಸ್ಥಾನ ಗತೆ ರಾಹು ಪುತ್ರೇನ ಸಹಿತೇ ತವ ಶುಭೈರನೀಕ್ಷಿತೆ ವಿದ್ಯಾತ್ ಸರ್ಪಶಾಪಾತ್ ಸುತಕ್ಷಯಂ ಅಂತ. ಅರ್ಥಾತ್ 5ನೇ ಯಾರದೇ ಒಬ್ಬರದಂತ ಜಾತಕದಲ್ಲಿ ಅಥವಾ ಪ್ರಶ್ನೆ ಕಾಲದಲ್ಲಿ ಪಂಚಮದಲ್ಲಿ ರಾಹು ಇದ್ರೆ ಅಥವಾ ಪಂಚಮೇಶನೊಂದಿಗೆ ರಾಹುವಿನ ಯೋಗ ಇದ್ರೆ ಅಂತವರಿಗೆ ಪೂರ್ವ ಜನ್ಮದ ಕರ್ಮಫಲದಿಂದ ಸರ್ಪಶಾಪದ ದೆಸೆಯಿಂದ ಸುತಕ್ಷಯ, ಮಕ್ಕಳಾಗದೇ ಇರುವುದು ಅಥವಾ ಆದ ಮಕ್ಕಳು ಉಳಿಯದೇ ಇರುವುದು ಆಗುವ ಸಂಭವ ಉಂಟು ಅಂತ ಪ್ರಶ್ನ ಮಾರ್ಗದ 18ನೇ ಅಧ್ಯಾಯದಲ್ಲಿ ಆ ಒಂದು ಶ್ಲೋಕ ಬರುತ್ತೆ. ಅದೇ ಅಲ್ಲದೆ ಫಲದೀಪಿಕಾದಲ್ಲಿ ಪಂಚಮಸ್ತಿ ರಾಹು ನಾಸೋದ್ಯತ್ ವಚನಂ ಅಸುತಃ, ಪಂಚಮದಲ್ಲಿ ರಾಹು ಇದ್ರೆ ಮಕ್ಕಳಾಗೋದಿಲ್ಲ ಅಥವಾ ಮಕ್ಕಳಾಗುವುದಕ್ಕೆ ತೊಂದರೆ ಬರ್ತದೆ ಅಂತ ಉಂಟು. ಹಾಗಾದ್ರಿಂದ ಯಾರ ಜಾತಕದಲ್ಲಿ ಪಂಚಮದಲ್ಲಿ ರಾಹುವಿನ ದೋಷ ಇದ್ರೆ ಅಂತವರಿಗೆ ಸಂತಾನಕ್ಕೆ ಸಮಸ್ಯೆ ಬರ್ತದೆ ಅನ್ನೋದು ಶಾಸ್ತ್ರೀಯವಾದಂತ ವಚನ. ರಾಹುವಿಗೆ ನಾಗ ಮತ್ತು ಸರ್ಪ ಮತ್ತು ಮೃತ್ಯುಗಳು ಅಧಿದೇವತೆ ಪ್ರತ್ಯಧಿದೇವತೆಗಳು. ಹಾಗಾದ್ರಿಂದ ರಾಹು ದೋಷ ಇದ್ದಾಗ ಅದಕ್ಕೆ ಸರ್ಪಶಾಪದಿಂದ ಹೀಗಾಗ್ತದೆ ಅಂತ ಜ್ಯೋತಿಷಾಸ್ತ್ರ ಹೇಳುವುದರಿಂದ ಸರ್ಪಶಾಪದ ಪರಿಹಾರಕ್ಕೆ ರಾಹು ಓಜಸ್ಥಿತೆ ಸರ್ಪಬಲಿರ್ವಿದೆಯೋ ಗೀತಂಜ ನೃತ್ಯಂ ಕುರ್ಯಾತ್ ಸಮಗೇಹಿ ಸರ್ಪೆ ಪುತ್ರೋಕ್ತಲಬ್ಧೆ ದ್ವಿತನಾವಸ್ಥೆ ಪ್ರಧಾನಂ ಪ್ರತಿಕೃತ ವಯಸ್ಸ್ಯ ಅಂತ. ಅಂದ್ರೆ ರಾಹುವಿನ ದೋಷ ಇದ್ದಾಗ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಪ್ರಶ್ನ ಮಾರ್ಗದಲ್ಲೇ ಅದನ್ನು ಹೇಳಿದ್ದಾರೆ. ರಾಹುವಿನ ದೋಷ ಇದ್ದಾಗ ಅದರ ಪರಿಹಾರಕ್ಕೆ ನಾಗದೇವರಿಗೆ ಆಶ್ಲೇಷ ಬಲಿ, ನಾಗನ ಪ್ರತಿಕೃತಿಯ ದಾನ, ಅರ್ಥಾತ್ ನಾಗ ವಿಗ್ರಹ ನಾಗಶಿಲಾ ಅರ್ಪಣೆ ಮತ್ತು ನಾಗ ಸರ್ಪ ಮತ್ತು ಪ್ರಬಲ ದೋಷ ಇದ್ದಾಗ ನಾಗನನ್ನು ಕೊಂದಿದ್ರೆ ಅಥವಾ ಕೊಂದ ಹಾವನ್ನು ನೋಡಿದ್ರೆ ಆವಾಗ ಸರ್ಪಶಾಪ ವಿಶೇಷ ದೋಷ ಬರ್ತದಾದ್ರಿಂದ ಅದಕ್ಕೆ ಆವಾಗ ಸರ್ಪ ಸಂಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಹಾಗೆ ಶಾಸ್ತ್ರ ಹೇಳ್ತಾ ಇರುವುದನ್ನ ಇವರು ಬಹುಶಃ ಇವರಿಬ್ಬರ ಗಂಡ ಹೆಂಡತಿರ ಜಾತಕದಲ್ಲಿ ನಾನಾಗ್ಲೇ ಹೇಳಿದಂತೆ ರಾಹು ಪಂಚಮಸ್ಥ ದೋಷವಾಗಿರುವುದು ಇತ್ಯಾದಿಗಳು ಕಂಡು ಬಂದಿರಬೇಕು. ತಜ್ಞರ ಹತ್ರ ಸಂಪರ್ಕಿಸಿದಾಗ ಅವರಿಗೆ ನಾಗ ದೋಷ ಇದೆ, ಆದ್ರಿಂದ ನಾಗನ ಬಲವಾದ ದೋಷ ಇದೆ, ಸರ್ಪ ಸಂಸ್ಕಾರ ಮಾಡಬೇಕು, ನೀವು ಆಶ್ಲೇಷ ಬಲಿ ಮಾಡಬೇಕು, ನಾಗ ಪ್ರತಿಷ್ಠೆ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಹೇಳಿರ್ಬೇಕು ಅವರು. ಅದಕ್ಕೋಸ್ಕರ ಅದು ಸುಬ್ರಹ್ಮಣ್ಯ ಕ್ಷೇತ್ರ ಅನ್ನೋದು ವಿಶೇಷವಾದಂತಹ ಪರೀಕ್ಷಿತ್ ರಾಜನ ದೋಷದ ಜನಮೇಜಯ ಸರ್ಪಯಾಗ ಮಾಡಿದಾಗ ಕೊನೆಗೆ ಸರ್ಪಗಳೆಲ್ಲ ಆವಾಗ ಗಂಡಾಂತರ ಆದಾಗ ಮತ್ತೆ ಪರಶುರಾಮನ ಮೊರೆ ಹೊಕ್ಕು ಇಲ್ಲಿ ಬಂದು ಪರಶುರಾಮರ ದೆಸೆಯಿಂದಾಗಿ ಅವರು ನೆಲೆ ನಿಂತದ್ರಿಂದ ಅವರಿಗೆ ತೊಂದರೆ ಆಗಲಿಲ್ಲ ಅಂತ ಒಂದು ಕತೆ. ಮತ್ತೊಂದು ಪರಶುರಾಮ ದೇವರು 21 ಬಾರಿ ಎಲ್ಲ ಕ್ಷತ್ರಿಯನನ್ನ ಮಾಡಿ ಕೊಡಲಿಯನ್ನು ಬಿಸಾಡಿದಾಗ ಸಮುದ್ರ ಹಿಂದೆ ಹೋದದ್ರಿಂದ, ಪಶ್ಚಿಮ ಘಟ್ಟದಿಂದ ಕೊಡಲಿಯನ್ನು ಬಿಸಾಡಿದಾಗ ಸಮುದ್ರ ಹಿಂದೆ ಹೋದದ್ರಿಂದ ಇಲ್ಲಿ ನಾಗ ದೇವತೆಗಳೆಲ್ಲ ಅವರಿಗೆ ನಾಗಲೋಕವನ್ನು ಬಿಟ್ಟುಕೊಟ್ಟು ಅವರಿಗೆ ಭೂಮಿ ಕೊಟ್ಟದ್ರಿಂದ ನಾಗನಿಗೆ ಒಂದು ಕ್ಷೇತ್ರವಾಗಿ ಇಲ್ಲಿ ಮಹಾ ಕ್ಷೇತ್ರ ಆಗಲಿ ಅಂತ ಅವರು ಹರಸಿದ ಕಾರಣದಿಂದಲೂ
ಇಲ್ಲಿ ಇದು ಪ್ರಸಿದ್ಧ ಕ್ಷೇತ್ರ ಆಗಿದೆ ಅಂತ ಸ್ಕಾಂದ ಪುರಾಣದಲ್ಲಿ ಬೇರೆ ಇತರೆ ಕಥೆಗಳ ಕಾರಣದಿಂದಲೂ ಸರ್ಪಶಾಪದ ದೋಷದ ಸ್ಥಿತಿಗೆ ಪರಿಹಾರ ಆಗೋದಕ್ಕೆ ಆಗಿರುವಂತಹ ಅದು ವಿಶೇಷ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಅದಕ್ಕೆ ಉಲ್ಲೇಖವೂ ಇರುವುದರಿಂದಲೂ ಅದು ಮಹಾಪವಿತ್ರ ಕ್ಷೇತ್ರ ಅಂತ ಅಖಂಡ ಭಾರತದಲ್ಲಿ ನಾಗನ ಸಂಬಂಧವಾಗಿ ಆ ಕ್ಷೇತ್ರವನ್ನು ನಂಬುತ್ತಾ ಇರೋದ್ರಿಂದ ಯಾರಿಗೆ ನಾಗದೋಷ ಬಂದ್ರೆ ಸಾಮಾನ್ಯವಾಗಿ ಜ್ಯೋತಿಷಿಗಳು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಇತ್ಯಾದಿಗಳನ್ನು ಮಾಡಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಹಾವನ್ನು ಕೊಂದಿದ್ರೆ, ಸತ್ತ ಹಾವನ್ನು ನೋಡಿದ್ರೆ ಅಂಥವರಿಗೂ ಸರ್ಪಶಾಪದಿಂದ ಸಂತಾನದ ಸಮಸ್ಯೆ ಸ್ಥಿತಿ ಬರೋದ್ರಿಂದ ಅದಕ್ಕೆ ಸರ್ಪ ಸಂಸ್ಕಾರ ಮಾಡಬೇಕು ಅಂತ. ಹಾಗಾದ್ರಿಂದ ಈ ಎಲ್ಲ ಕಾರ್ಯಕ್ರಮ ಇವ್ರು ಯಾರ ಹತ್ರ ಕೇಳಿದಾಗ ಇದೆಲ್ಲ ದೋಷಗಳು ಕಂಡು ಬಂದಿರಬೇಕು ನಮ್ಮ ದೇವರಿಗೆ, ಯಾರಿಗೆ ಕತ್ರಿನಾ ಕೈಪಿಗೆ ಮತ್ತು ಅವ್ರ ಯಜಮಾನರಿಗೆ. ಹಾಗಾದ್ರಿಂದ ಅವ್ರದಂತ ಆ ದೋಷ ಕಂಡದ್ರಿಂದ ಅದಕ್ಕೆ ಪರಿಹಾರಕ್ಕಾಗಿ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಮಹಾಕ್ಷೇತ್ರ ಆದದ್ರಿಂದ ಅಲ್ಲಿಗೆ ಹೋಗಿ ಪರಿಹಾರ ಮಾಡ್ಕೊಂಡ್ರೆ ಆಗ್ತದೆ ಅಂತ ಹೇಳಿರ್ಬೇಕು. ಸಹಸ್ರಾರು ಜನರನ್ನು ನಾವು ಹೀಗೆ ಇಂತಹ ದೋಷಗಳು ಕಂಡು ಬಂದಾಗ ಅಲ್ಲಿಗೆ ಕಳಿಸಿ ಅವರದೆಲ್ಲ ದೋಷ ಪರಿಹಾರ ಆಗಿ ಸಂತಾನ ಆದ ಬಗೆಗಿನ ನೂರಾರಲ್ಲ ಸಾವಿರಾರು ಪುರಾವೆಗಳಿದ್ದಾವೆ. ಸಿನಿಮಾ ನಟರು ಸುಮಾರು ಜನರಿಗೆ ಸಂತಾನ ಇಲ್ಲದೆ ಇದ್ದಾಗ ಇಲ್ಲಿ ಬಂದುಕೊಂಡು ಹಾಗೆ ಮಾಡಿದ್ದು ಉಂಟು. ಹಾಗಾಗಿ ಸಚಿನ್ ತೆಂಡೂಲ್ಕರ್, ರವಿಶಾಸ್ತ್ರಿಯೋ ಅಥವಾ ಸನ್ನಿ ಡಿಯೋಲೋ, ಬಾಬಿ ಡಿಯೋಲ್ ಎಲ್ಲರೂ ಬರ್ತಾ ಇರೋದು ಅವರು ಬೇರೆ ಬೇರೆ ಕಾರಣದಿಂದ ಸರ್ಪದೋಷದ ಪರಿಹಾರದ ವ್ಯವಸ್ಥೆಗೆ ಇದು ಮಾಡಿದ್ದಾರೆ. ರವಿಶಾಸ್ತ್ರಿ ಅವರ ಮೂಲ ನಾಗನತಾಸ್ತ್ರ ವಿಶೇಷ ಕಾರ್ಯಕ್ರಮ ಮಾಡಿದ ನಂತರ ಅವರಿಗೂ ಸಂತಾನ ಆಯ್ತು ಅಂತ ವಿಶೇಷವಾದ ಕಥೆ. ಹಾಗಾದ್ರಿಂದ ಅವರ ಮೂಲ ಊರು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಒಂದು ಪ್ರದೇಶಕವರು ವರ್ಷಂಪ್ರತಿ ಬಂದು ನಾಗನ ವಿಶೇಷ ಕಾರ್ಯಕ್ರಮ ಮಾಡಿ ಹೋಗ್ತಾರೆ. ಕ್ರಿಕೆಟರ್ ರವಿಶಾಸ್ತ್ರಿಗಳು ಅವರಿಗೂ ಹಾಗೆ ಸಂತಾನದ ಸಮಸ್ಯೆ ಇದ್ದಾಗ ಅಲ್ಲಿ ನಾಗ ಪ್ರತಿಷ್ಠೆ ಮಾಡಿ ನಾಗನದಂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ ನಂತರ ಅವರಿಗೆ ಸಂತಾನ ಆಯ್ತು ಪ್ರತೀತಿ ಕೇಳಿದ್ದೇನೆ. ಹಾಗಾದ್ರಿಂದ ಸರ್ಪಶಾಪ ದೋಷಕ್ಕೆ ಧರ್ಮಶಾಸ್ತ್ರದ ಪ್ರಕಾರ, ಜ್ಯೋತಿಷಶಾಸ್ತ್ರದ ಪ್ರಕಾರ ಪರಿಹಾರ ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ, ನೃತ್ಯ ಗೀತ ಇತ್ಯಾದಿಗಳನ್ನು ಮಾಡೋದು ನಾಗದೇವರ ಸಂಬಂಧವಾಗಿ, ಅಥವಾ ಸರ್ಪ ವಿಶೇಷ ದೋಷಗಳು ಕಂಡು ಬಂದಲ್ಲಿ ಸರ್ಪ ಸಂಸ್ಕಾರ ಮಾಡೋದು. ಸರ್ಪ ನಾಶ ಮಾಡಿದ್ರು, ವಾಲ್ಮೀಕ ನಾಶ, ಹುತ್ತ ಭೂಮಿ ತಗೊಂಡ್ರು ವಾಲ್ಮೀಕ ನಾಶ ಮಾಡಿದ್ರು ಸರ್ಪ ಸಂಸ್ಕಾರ ಮಾಡಬೇಕು. ಮರಿ ಮೊಟ್ಟೆಗಳನ್ನು ನಾಶ ಮಾಡಿದ್ರು ಸರ್ಪ ಸಂಸ್ಕಾರ ಮಾಡಬೇಕು. ಹಾವನ್ನು ಕೊಂದಿದ್ರು ಸರ್ಪ ಸಂಸ್ಕಾರ ಮಾಡಬೇಕು. ಇಲ್ದಿದ್ರೆ ಅದು ಸಂತಾನಕ್ಕೆ ಸಮಸ್ಯೆ ಕೊಡ್ತದೆ ಅಂತ ಜ್ಯೋತಿಷಾಸ್ತ್ರೀಯ ವಚನ ಆದದ್ರಿಂದ ಅದಕ್ಕೆ ಸರ್ಪ ಸಂಸ್ಕಾರ ಮಾಡೋದು, ಆಶ್ಲೇಷ ಬಲಿ ಮಾಡೋದು, ಶಿಲಾ ಪ್ರತಿಷ್ಠೆ ಮಾಡೋದು ಇತ್ಯಾದಿಗಳನ್ನೆಲ್ಲ ಮಾಡಿಸುವುದು ಅದಕ್ಕೆ ಪರಿಹಾರದ ಇದು ವಿಧಾನ ಆದದ್ರಿಂದ ಅದನ್ನು ಮಾಡಿಸಿದ್ದಾರೆ ಅವರು ಅಂತ ನಾನು ನಂಬ್ತೇನೆ. ರೈಟ್ ಆಚಾರ್ಯ, ಥ್ಯಾಂಕ್ ಯು ಆಚಾರ್ಯರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.